ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಅಯೋಮಯವಾಗಿದೆ ಜಗವೆಲ್ಲ, ಅಲ್ಲೋಲ ಕಲ್ಲೋಲ ಆಗಿದೆ. ಕಾರಣ ಕ್ರೂಡು, ತೈಲ ಬಿಸಿ ಆದರೆ ತಲೆ ಬಿಸಿ ಕಟ್ಟಿಟ್ಟ ಬುತ್ತಿ ಅಂತ ಲಾಸ್ಟ್ ವೀಕು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಗಿದೆ. ಇವತ್ತು ಸಿಕ್ಕಾಪಟ್ಟಿಯಾಗಿ ರೈಸ್ ಆಯಿತು. ವೀಕೆಂಡಲ್ಲಿ $100 ದಾಟಿ $115, $120 ತನಕ ಹೋಯ್ತಿದ್ದು. 2022 ನಂತರ ಅತ್ಯಂತ ಹೈಯೆಸ್ಟ್ ಲೆವೆಲ್ಗೆ ಕ್ರೂಡ್ ತಲುಪಿದಂಥದ್ದು. 3 ವರ್ಷದಿಂದ ಏನೋ ಒಂದು ಕನ್ಸಲ್ಟೇಷನ್ ಆಗ್ತಾ ಇತ್ತು, ಅದಕ್ಕೆ ಒಟ್ಟಿಗೆ ಈಗ ಬ್ರೇಕ್ಔಟ್ ಕೊಡ್ತು. ಕಾರಣ ನಿಮ್ಗೆ ಗೊತ್ತಿದೆ, ಸುಮಾರು ಆಯಿಲ್ ಡಿಸ್ರಪ್ಷನ್ ಆಗಿದೆ. ಇರಾಕ್ ಹತ್ರ ಎಷ್ಟೊಂದು ಆಯಿಲ್ ಪ್ರೊಡಕ್ಷನ್ ಮಾಡಿರೋದಿದೆ, ಅದರ ತಲುಪ್ಸೋಕ್ಕಾಗ್ತಾ ಇಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲೂ ಕೂಡ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಮೊದಲು US ಎಸ್ಕಾರ್ಟ್ ಮಾಡ್ತೀವಿ ಹಾಗೆ ಹೇಗೆ ಅಂತಿತ್ತು, ಆದರೆ ಅಷ್ಟು ಸುಲಭ ಇಲ್ಲ ಪರಿಸ್ಥಿತಿ. ಈಗ ಗ್ಯಾಸ್ ಪ್ರೈಸು ಹೈಕ್ ಆಗ್ತಾ ಇರೋದು ಎಲ್ಲದನ್ನು ಏನಂತ ಹೇಳ್ತಾ ಇದೆ, ಇದೊಂದು ತಾತ್ಕಾಲಿಕವಾಗಿ ನಾವು ಇದೊಂದು ನೋವನ್ನು ತಡ್ಕೊಳ್ಲೇಬೇಕು, ಒಂದು ಲಾರ್ಜರ್ ಬೆನಿಫಿಟ್ಗೋಸ್ಕರ ಇದನ್ನ ತಡ್ಕೋಬೇಕು ಅಂತೆಲ್ಲ ಟ್ರಂಪ್ ಅವರು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟಿದ್ರು. ಈ ಕಾರಣದಿಂದಾಗಿ ಎಗ್ಗಮುಗ್ಗಾಗಿ ಕ್ರೂಡು ರಿಯಾಕ್ಟ್ ಆಗ್ತಾ ಹೋಯಿತು. ಸೊ ಕ್ರೂಡ್ ರಿಯಾಕ್ಟ್ ಆದರೆ ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ನಲ್ಲಿ ಏನಾದರೂ ಒಂದು ಕರೆಕ್ಷನ್ನು, ಕ್ರ್ಯಾಶು ತರುವಂಥ ಯಾವುದಾದ್ರೂ ಒಂದು ಪರಿಸ್ಥಿತಿ ಯಾವ್ದಾದ್ರು ಅದಕ್ಕೆ ದಾರಿ ಮಾಡಿಕೊಡ್ಬೋದು ಅಂದರೆ ಕ್ರೂಡು ಅಂತ ಹಿಂದಿಂದನೂ ಮಾತಾಡ್ಕೊತ ಬಂದಿದ್ವಿ, ಅದು ಆಗೋಯಿತು. ಹಾಗಾಗಿ ಓವರ್ ದ ಗ್ಲೋಬಲ್ ಮಾರ್ಕೆಟಲ್ಲಿ ಇವತ್ತು ರಿಯಾಕ್ಷನ್ ಬಂದಿರುತ್ತೆ. ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ ನಿಫ್ಟಿ 50ನಲ್ಲಿ ಸುಮಾರು ಕಂಪ್ನಿಗಳಲ್ಲಿ 5%ಗಿಂತ ಜಾಸ್ತಿ ಕರೆಕ್ಷನ್ ಬಂದಿರೋದು ನಮಗೆ ಕಾಣಿಸ್ತಾ ಇದೆ. ಉದಾಹರಣೆಗೆ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ 5.08% ಕರೆಕ್ಷನ್ ಬಂದಿದೆ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸಲ್ಲಿ 5.35% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. 2 ಸ್ಟಾಕ್ಗಳು 5%ಗಿಂತ ಜಾಸ್ತಿ ಬಿದ್ದಿತ್ತು. ಮಾರುತಿ ಸುಜುಕಿ 4%, ಮಹೀಂದ್ರ ಆ್ಯಂಡ್ ಮಹೀಂದ್ರ ಆಟೋ ಸೆಕ್ಟರ್ ಕಂಪ್ಲೀಟ್ಲಾಗಿ ರೆಡ್ ಆಗಿತ್ತು. ಆಯಿಲ್ ಆ್ಯಂಡ್ ಎನರ್ಜಿ ಗ್ಯಾಸ್ ಸೆಕ್ಟರ್ ಕೂಡ ರೆಡ್ ಆಗಿತ್ತು. ಆದರೆ ರಿಲಯನ್ಸು, ONGC ಈ ಥರ ಕಂಪ್ನಿಗಳು ಏನಾಗಿರುತ್ತೆ, ಇವರು ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು, ಆದರೂ ಕೂಡ ಆ ಕೋರಿಲೇಷನ್ ಆಗಿಲ್ಲ. ನಿಮ್ಗೆ ಹೇಳಿದೆ ಒಂದು ಡಿಸ್ಕ್ಲೇಮರು, ಆಯಿಲ್ ETF ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೆ ಅಂತ. ಆ ಆಯಿಲ್ ETF ಅಲ್ಲೂ ಕೂಡ ಜಾಸ್ತಿ ಬೆಳವಣಿಗೆ ಆಗಿಲ್ಲ, ಪಾಸಿಟಿವ್ ಆಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕ್ರೂಡ್ ಜಾಸ್ತಿ ಆದರೆ ಜಾಸ್ತಿ ಆಗಬೇಕು, ಆದರೆ ಬೆಲೆಗಳು ಜಾಸ್ತಿ ಆದರೆ ಅದನ್ನ ಇವರು ಕನ್ಸ್ಯೂಮರ್ ಮೇಲೆ ಹೊರಿಸಲಿಲ್ಲ ಅಂತಂದರೆ ಇವ್ರಿಗೆ ಅದು ಲಾಭ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದೊಂಥರ ಚೈನ್ ಎಫೆಕ್ಟ್ ಥರ ಆಗ್ತಾ ಹೋಗುತ್ತೆ. ಜನರಿಕ್ಕಾಗಿ ಒಂದು ಕ್ರೂಡ್ ಗ್ರೋತ್ ಆಗೋಕ್ಕೂ, ಈ ಥರ ವಾರ್ ಸಿಚುವೇಶನ್ ಪ್ಯಾನಿಕ್ ಮೋಡಲ್ಲಿ ಗ್ರೋತ್ ಆಗೋಕ್ಕೂ ಕೂಡ ಸುಮಾರು ಲೆಕ್ಕಾಚಾರಗಳು ಇನ್ವಾಲ್ವ್ ಆಗುತ್ತೆ. ಬಟ್ ಡಿಸ್ಪೈಟ್ ದಟ್, ರಿಲಯನ್ಸಲ್ಲಿ 1.37% ಅಪ್ಮೌಂಟು, ವಿಪ್ರೋ ಇವತ್ತು 1.7% ಅಪ್ಮೌಂಟ್ ಬಂದಿರೋ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಕೊಲಾಪ್ಸ್ ಆಗಿತ್ತು. ಬ್ಯಾಂಕಿಂಗ್ ಸೆಕ್ಟರ್ಗೆ ಯಾಕೆ ಇಂಪ್ಯಾಕ್ಟ್ ಅಂದರೆ, ರುಪಿ ವೀಕ್ ಆಗ್ತಾ ಹೋಗುತ್ತಲ್ವಾ. ರುಪಿ ವೀಕ್ ಆಗ್ತಾನೆ ಇದೆ. ರುಪಿ ವೀಕ್ ಆದಷ್ಟು ಬ್ಯಾಂಕಿಗೆ ಹೊಡ್ತಾನೆ. ಇವತ್ತು $92 ದಾಟಿ $92.27 ರೂಪಿ ನಡೀತಾ ಇತ್ತು. ಸೊ ಓವರಾಲ್ ನಿಫ್ಟಿ ನೋಡೋದಾದರೆ 24,000ಕ್ಕಿಂತ ತುಂಬ ಕೆಳಗಡೆ 23,700, 600 ಚಿಲ್ಲರೆ ಹತ್ತಿರ ಝೋನ್ ತನಕ ಬಂದು 23,700ನ ಸಪೋರ್ಟ್ ಆಗಿ ಮಾಡಿಕೊಂಡು ಆಮೇಲೆ ಲಾಸ್ಟ್ ಮೊಮೆಂಟಲ್ಲಿ ಒಂದು 200-300 ಪಾಯಿಂಟ್ಸ್ ರಿಕವರ್ ಆಗಿದೆ. 24,000ಕ್ಕೆ ಬಂದು ಕ್ಲೋಸಿಂಗ್ ಆಗಿದ್ದೀವಿ. ಸೊ ಇವತ್ತಿನ ಲೋ ಏನು ಮಾಡಿರುತ್ತೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹೋಗುತ್ತೆ ಮಾರ್ಕೆಟಲ್ಲಿ. ನೋಡೋಣ ಅದನ್ನ ಮತ್ತೆ ನಾವು ಟೆಸ್ಟ್ ಮಾಡ್ತೀವೋ ಇಲ್ವೋ ಅಂತ. ಬ್ಯಾಂಕ್ ನಿಫ್ಟಿನೂ ಕೂಡ ಮೈನರ್ ಆಗಿ 56,000 ದಾಟಿ 56,019 ಬಂದು ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸು 77,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ಕೂಡ ಇವತ್ತು ದೊಡ್ಡ ಫಾಲೋ ನೋಡಲಿಕ್ಕೆ ಸಿಕ್ಕಿತ್ತು. ಇಂಡಿಯಾ ವಿಕ್ಸ್ ಇವತ್ತು 17% ರೈಸ್ ಆಗಿ 23ಕ್ಕೆ ಹೋಗಿದೆ. ಇನ್ನೂ ಜಾಸ್ತಿ ಹೋಗಿದೆ, 24 ತನಕ ಎಲ್ಲ ಹೋಗಿತ್ತು. 22% ಎಲ್ಲ ಜಾಸ್ತಿ ಆಗಿತ್ತು ಇಂಡಿಯಾ ವಿಕ್ಸು. ಕೊನೆ ಟೈಮಲ್ಲಿ ಸ್ವಲ್ಪ ಸೆಟ್ಲ್ ಆಗಿದೆ ಅನ್ಕೊತೀನಿ. ಗೋಲ್ಡ್ ಸಿಲ್ವರು ಬೆಳಗ್ಗೆಯಿಂದನೂ ಕೂಡ ನೆಗೆಟಿವ್ ಆಗಿತ್ತು, ಈಗ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ. ನೋಡಿ, ಗೋಲ್ಡ್ ಸಿಲ್ವರಲ್ಲಿ ವಾರ್ ಸಿಚುವೇಶನ್ ಅಂತ ಬಂದರೆ ಅದು ಜಾಸ್ತಿ ಆಗಬೇಕಲ್ವಾ, ಯಾಕೆ ಈ ಥರ ಆಗುತ್ತೆ ಅಂತ ಕೆಲವರಿಗೆ ಪ್ರಶ್ನೆ ಇರ್ಬೋದು. ಇದನ್ನ ಯಾಕೆ ಈ ಥರ ಆಗ್ತಾ ಹೋಗುತ್ತೆ ಅನ್ನೋದಾದರೆ, ನೋಡಿ, ಗೋಲ್ಡು ಸಿಲ್ವರು ಜಾಸ್ತಿ ಆಗಬೇಕು ಅಂತಂದರೆ ಇಂಡಸ್ಟ್ರಿ ಡಿಮ್ಯಾಂಡ್ ಇರಬೇಕು. ಅಂದರೆ ಈಗ ಸಿಲ್ವರ್ನ ಜಾಸ್ತಿ ಪರ್ಪಸ್ಸು ಜ್ಯುವೆಲರಿ ಅಲ್ಲದೆ ಇಂಡಸ್ಟ್ರಿನಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಈ ರೀತಿ ಕ್ರೂಡ್ಗೆ ಎಲ್ಲ ಒಂದು ರಾ ಮೆಟೀರಿಯಲ್ಗೆ ಒಂದು ಹೊಡೆತ ಬಿದ್ದು, ಬಿಸ್ನೆಸ್ ಆಗೋಕ್ಕೆ ಇಂಪ್ಯಾಕ್ಟ್ ಬಿದ್ದು, ಪ್ರಾಡಕ್ಟ್ಗಳೇ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ ಅಂದರೆ ಡಿಮ್ಯಾಂಡೇ ಬರಲ್ಲ. ಅಂದರೆ ಪ್ರಾಡಕ್ಟ್ಗಳು ಜಾಸ್ತಿ ಯಾರು ತೊಗೊಳಕ್ಕೆ ರೆಡಿ ಇಲ್ಲ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕೂಡ ಫಸ್ಟ್ ಸೆಲ್ ಆಗಲಿಲ್ಲ ಅಂತಂದರೆ ಸೊ ಈ ಹೊಸ ಪ್ರಾಡಕ್ಟ್ ಹೇಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈಗಿರೋದನ್ನೇ ಅಲ್ಲಿಗೆ ಸಾಕ್ಸೋಕ್ಕಾಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಇವಾಗ ನಮ್ಮದೇ ಎಷ್ಟೋ ಲಕ್ಷ ಟನ್ಗಳಷ್ಟು ಬಾಸ್ಮತಿ ರೈಸು ಏನು ಹೊರಗಡೆ ಹೋಗಬೇಕಿತ್ತು ಇರೋ ಕಡೆಗೆ, ಅದು ತಲುಪ್ಸೋಕ್ಕಾಗಿಲ್ಲ. ಈಗ ಅರ್ಧ ದಾರಿಲಿದ್ದಾರಂತೆ ಅವರು. ಮೋಸ್ಟ್ಲಿ ವಾಪಸ್ ಇಂಡಿಯಾಗೆ ಬರ್ತವೆ ಅಂತ ಕೂಡ ವಿಶ್ಲೇಷಣೆ ಬರ್ತಾರೆ. ನೋಡಿ, ಈ ಥರ ಎಲ್ಲ ಆದಾಗ ಬರೀ ಒಂದು ಪ್ರಾಡಕ್ಟ್ ಅಲ್ವಾ, ನಮ್ಮಿಂದ ಏನೇನು ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೋ ಅದೆಲ್ಲ ಇವಾಗ ಉದ್ವಿಗ್ನ ಸ್ಥಿತಿ ಎದುರಾಗಿದ್ದಾಗ ಸೊ ನ್ಯಾಚುರಲ್ ಆಗಿ ಇಂಡಸ್ಟ್ರಿ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಡಸ್ಟ್ರಿ ಡಿಮ್ಯಾಂಡ್ ಕಮ್ಮಿ ಆಯಿತು ಅಂತಂದರೆ ಗೋಲ್ಡ್ ಸಿಲ್ವರ್ಗೆ ಆ ಒಂದು ಮಟ್ಟಿನ ಒಂದು ಡಿಮ್ಯಾಂಡ್ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಳಗಡೆ ಹೋಯಿತು. ಅದು ಒಂದು ರೀಸನು. ಇನ್ನೊಂದು ಕ್ರೂಡ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಹೋಗಿರೋದ್ರಿಂದ ಈಗ ಫೆಡ್ಡು ಇಂಟ್ರೆಸ್ಟ್ ರೇಟು ಮತ್ತೊಂದು ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಹೋಗ್ತಾರೆ. ಅಷ್ಟು ಸುಲಭವಾಗಿ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋಕ್ಕಾಗೋದಿಲ್ಲ, ಇನ್ಫ್ಲೇಷನ್ ಕೂಡ ಇದಾಗಿರೋದ್ರಿಂದ. ಹಾಗಾಗಿ ಅದೊಂದು ಚೈನ್ ಎಫೆಕ್ಟ್ ಥರ ಆಗ್ತಾ ಹೋಗ್ಬೋದು ಗೋಲ್ಡ್ ಸಿಲ್ವರಿಗೆ ಅಂತಂದಕ್ಕೋಸ್ಕರ ಗೋಲ್ಡ್ ಸಿಲ್ವರು ಹಾಗೆ ಉಳ್ಕೊಂಡಿತ್ತು. ಬಟ್ ಇವಾಗ ಫಾರ್ ದ ಫಸ್ಟ್ ಟೈಮ್ ಇವತ್ತು 100ಕ್ಕಿಂತ ಕೆಳಗಡೆ ಬಂದು ಕ್ರೂಡು ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಕಾರಣ G7 ಕಂಟ್ರೀಸ್ ಅಂತ ಇದೆ. ಅದರಲ್ಲಿ ಇಂಡಿಯಾನೂ ಇಲ್ಲ, ಚೈನಾನೂ ಇಲ್ಲ. ಈ ಕಡೆಯಿಂದ ಇರೋದು ಅಂತಂದರೆ ಅದು ಜಪಾನ್ ಒಂದೇ, ಈಸ್ಟ್ ಭಾಗದಿಂದ. ಇನ್ನು US, UK, ಕೆನಡಾ, ಫ್ರಾನ್ಸು, ಇಟಲಿ, ಜರ್ಮನಿ ಮತ್ತು ಜಪಾನ್ ಅನಿಸುತ್ತೆ. 7 ಕಂಟ್ರಿಗಳಿದೆ ಅದು G7 ಕಂಟ್ರೀಸು. ಆ G7 ಕಂಟ್ರೀಸು ಇವಾಗ $1.2 ಬಿಲಿಯನ್
ಬ್ಯಾರೆಲ್ ಅಷ್ಟು ಅವ್ರ ಹತ್ರ ಎಕ್ಸ್ಟ್ರಾ ರಿಸರ್ವ್ ಅಂತ ಇಟ್ಟಿರುವಂಥ ಕ್ರೂಡ್ ಆಯಿಲ್ ಇದೆ ಅಂತಂದರೆ ಸರಿಸುಮಾರು 90 ದಿನಕ್ಕೆ ಆಗುವಂಥ ಒಂದು ಆಯಿಲ್ನ ರಿಸರ್ವಲ್ಲಿ ಇಟ್ಟಿರ್ತಾರೆ. ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂತಂದರೆ, ಈಗ ವೀಕೆಂಡಲ್ಲಿ ಈ ಥರ ಎಲ್ಲ 20-25% ಕ್ರೂಡ್ ಜಂಪ್ ಆಯ್ತಲ್ಲ, ಈಗ ಅವರು ಮೀಟಿಂಗ್ನ ಮಾಡ್ತಾ ಇದ್ದಾರೆ. ಈ ಎಮರ್ಜೆನ್ಸಿ ರಿಸರ್ವ್ನ ರಿಲೀಸ್ ಮಾಡಬೇಕು ಅಂತ ಯೋಚನೆಗಳು ಬರ್ತಾ ಇದೆ. ಆ 7 ಕಂಟ್ರಿನಲ್ಲಿ 3 ಕಂಟ್ರಿಗಳು, ಅಮೆರಿಕನೂ ಸೇರಿದಂತೆ 3 ಕಂಟ್ರಿಗಳು ಆಲ್ರೆಡಿ ತಮ್ಮ ಒಪ್ಪಿಗೆಯನ್ನು ಸೂಚಿಸಿಬಿಟ್ಟಿದ್ದಾವೆ ಅಂತಲೂ ಕೂಡ ಸುದ್ದಿ ಬಂದಿತ್ತು. ಸೊ ಆ ಥರ ಏನಾದರೂ ರಿಲೀಸ್ ಮಾಡಿದ್ರು ಅಂತಂದರೆ, ಅದು ನ್ಯೂಸ್ ಕನ್ಫರ್ಮ್ ಆಯಿತು ಅಂದರೆ ಕ್ರೂಡ್ ತಾತ್ಕಾಲಿಕವಾಗಿ ಸೆಟ್ಲ್ ಆಗ್ತಾ ಹೋಗ್ಬೋದು. ಬಟ್ ಅಗೇನ್ ಅದು ಲಾಂಗ್ ಟರ್ಮ್ ಬೆನಿಫಿಟ್ನ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರ ಹತ್ರ ಇರೋದು ರಿಸರ್ವ್ ಅಂದರೆ ಎಷ್ಟು ಲಿಮಿಟೆಡ್ ಸಪ್ಲೈನೇ ಇರುತ್ತೆ. ಒಂದು ಸ್ವಲ್ಪ ದಿನಕ್ಕೆ, ಒಂದು ವಾರಕ್ಕೆ, ಒಂದು 15 ದಿನಕ್ಕೆ ಆಗುವಂಥ ಖುಷಿಯನ್ನು ಕೊಡ್ತಾ ಹೋಗ್ಬೋದು. ಅದಾದಮೇಲೂ ಈ ಯುದ್ಧ ಅದೇ ರೀತಿ ಮುಂದುವರಿತಾ ಹೋಯಿತು ಅಂತಂದರೆ ಖಂಡಿತ ಕ್ರೂಡು ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಬಟ್ ಅದೊಂದು ಕಾರಣದಿಂದಾಗಿ ಆ ನ್ಯೂಸ್ ಬಂದಮೇಲೆ ಸ್ವಲ್ಪ ಕ್ರೂಡು ಸೆಟಲ್ ಆಗಿದೆ. ಇಂಡಿಯಾದಿಂದ ಏನು ನಿಲುವನ್ನು ತೊಗೊಂಡಿದ್ದಾರೆ ಅಂತಂದರೆ, ನಮ್ಮ ಹತ್ರನೂ ಎಮರ್ಜೆನ್ಸಿ ರಿಸರ್ವ್ ಅಂತ ಏನಿರುತ್ತೆ, ನಾವು G7 ಕಂಟ್ರಿಗೆ ಭಾಗ ಆಗಿಲ್ಲ, ಆದರೆ ಅದನ್ನೇನೋ ನಾವು ಇವಾಗ ಎಮರ್ಜೆನ್ಸಿ ರಿಸರ್ವ್ ಇಟ್ಟಿರೋದನ್ನು ನಾವೇನೂ ತೆಗೆಯೋದಿಲ್ಲ. ಅಟ್ ದ ಸೇಮ್ ಟೈಮ್ ಕ್ರೂಡ್ ಪ್ರೈಸ್ಗಳನ್ನು, ಪೆಟ್ರೋಲ್ ಡೀಸೆಲ್ ಪ್ರೈಸ್ನ ಜಾಸ್ತಿ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ, ಗ್ಯಾಸು LPG ಪ್ರೈಸು 60 ರೂಪಾಯಿ ಓವರ್ ನೈಟು ಚೇಂಜಸ್ ಆಗಿದೆ ಡೊಮೆಸ್ಟಿಕ್ಕಿಂದು. ಅದೇ ರೀತಿಯಾಗಿ ನಿಮ್ಮ ಕಮರ್ಷಿಯಲ್ ಸಿಲಿಂಡರ್ ರೇಟ್ಗಳು ಕೂಡ ಜಾಸ್ತಿ ಆಗಿರುತ್ತೆ. ಆದರೆ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ನ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಗ್ಯಾಸಿಂದು ತುಂಬ ಮೇಲ್ಗಡೆ ಹೋಗಿ 900, 950, 1000 ತನಕ ಹೋಗಿ ಆಮೇಲೆ ಕಮ್ಮಿ ಆಗಿತ್ತು. ಬಟ್ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡೇ ಇಲ್ಲ. ಹಿಸ್ಟಾರಿಕಲಿ ಕ್ರೂಡ್ $60 ಕೆಳಗಡೆ ಸಿಗ್ತಿದ್ದಾಗಲೂ 102 ರೂಪಾಯಿನೇ ಕೊಡ್ತಾಯಿದ್ವಿ, ಇವಾಗಲೂ ಅಷ್ಟೇ ಕೊಡ್ತಾಯಿದ್ವಿ. ಹಾಗಾಗಿ ಸದ್ಯಕ್ಕೆ ಮಾಡೋದಿಲ್ಲ ಅಂತ ಹೇಳಿದರೆ ಸ್ವಾಗತಾರ್ಹ ಬೆಳವಣಿಗೆ. ಬಟ್ ಇದೇ ಥರ ಇರುವಂಥ ಸಿಚುವೇಷನ್ನು ಗೊತ್ತಿಲ್ಲ, ನೋಡೋಣ. ಪ್ರತಿದಿನ ಉದ್ವಿಗ್ನತೆಗೆ ಎದುರಾಗ್ತಾನೆ ಇದೆ. ಯಾಕಂದರೆ ಈಗ ಹೊಸ ಸುಪ್ರೀಂ ಲೀಡರ್ನು ಕೂಡ ಅವರ ಮಗನೇ, ಖಮೇನಾಯಿ ಅವರ ಮಗ ಏನಿದ್ರು ಮೊಜ್ತಾಬಾ ಖಮೇನಾಯಿ ಅಂತ ಅವ್ರನ್ನ ಚೂಸ್ ಮಾಡಿದ್ದಾರೆ. ಅವರು ಇವಾಗ ಚೂಸ್ ಆದ ತಕ್ಷಣ ಇವಾಗ US ಮೇಲೆ ಅಟ್ಯಾಕು ಈ ಥರದ್ದೆಲ್ಲ ಸುದ್ದಿ ಬಂದಿತ್ತು. ರಷ್ಯಾ ಅದನ್ನ ಸ್ವಾಗತಿಸಿದೆ, ಇವ್ರನ್ನ ಹೊಸದಾಗಿ ಅಪಾಯಿಂಟ್ ಮಾಡಿರೋದನ್ನ ಅಂತ ಹೇಳಿದೆ. ನೋಡೋಣ ಇದೆಲ್ಲ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದ್ರ ಮಧ್ಯೆ ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳಬೇಕಾಗಿದ್ದು ಏನು ಅಂತಂದರೆ, ನಿಫ್ಟಿ 50 ಇವಾಗ 30 ವರ್ಷಗಳನ್ನು ಪೂರೈಸ್ತಾ ಇದೆ. ಏಪ್ರಿಲ್ 1996ರಿಂದ ಬಂದಿದ್ದಂಥದ್ದು. ಬಟ್ ಅದು ಕಾನ್ಸ್ಟಿಟ್ಯೂಟ್ ಆಗಿದ್ದು ಬೇಸು ನವೆಂಬರ್ 95ನೇ ಇಸ್ವಿನಲ್ಲೇ. ಬಟ್ ಏಪ್ರಿಲ್ 96ರಿಂದ ಅದು ಜಾರಿಗೆ ಬಂತು ಅಂತ ಹೇಳ್ತಾ ಹೋಗೋದಾದರೆ, ಅಲ್ಲಿಂದ ಅಂತ ನಾವು ನೋಡೋದಾದರೂ 30 ವರ್ಷಗಳನ್ನು ಕಂಪ್ಲೀಟ್ ಆಗುತ್ತೆ ಈ ಏಪ್ರಿಲ್ ಬಂದರೆ ನಿಫ್ಟಿ. ಸೊ ನಿಫ್ಟಿ ಇಷ್ಟು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ನ ಕೊಟ್ಟಿದೆ ಅಂದರೆ, ಆನ್ ಆನ್ ಆ್ಯಾವ್ರೇಜ್ 13% ಆ್ಯನ್ಯುವಲ್ ರಿಟರ್ನ್ಸ್ನ ಕೊಟ್ಟಿದೆ, ಇನ್ಕ್ಲೂಡಿಂಗ್ ಡಿವಿಡೆಂಡ್. 12.71% ಆ್ಯನ್ಯುವಲ್ ರಿಟರ್ನ್ಸ್ನ ಕೊಟ್ಟಿದೆ, 12.74% ಡಿವಿಡೆಂಡ್ನು ಸೇರಿದಂತೆ. ಅಂದರೆ ಅರ್ಥ ಏನು, ಇನ್ಸೆಪ್ಷನ್ ಶುರುವಾದಾಗ 1996ನೇ ಇಸ್ವಿನಲ್ಲಿ ಯಾರಾದರೂ 1 ಲಕ್ಷನ ಹಾಕಿದ್ರಿ ಅಂತಂದರೆ ನಿಫ್ಟಿನಲ್ಲಿ, ಈಗ ಅದು 37 ಲಕ್ಷ ಆಗಿರ್ತಿತ್ತು ಇವತ್ತಿಗೆ. ಸೊ ಆ ಥರ ಒಂದು. ಸೊ ಪ್ರತಿ ವರ್ಷವೂ ಟಾಪ್ ಗೇನರು, ಟಾಪ್ ಲೂಸರ್ಗಳು ಅಂದರೆ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ, ಇದನ್ನ ನಾನು ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಚಾನಲಲ್ಲಿ ಒಂದು ವಿಡಿಯೋ ಇದೆ. ಅದರಲ್ಲಿ ಎವ್ರಿ 6 ಮಂತ್ಸು ಯಾವ ರೀತಿಯಾಗಿ ರೊಟೇಷನ್ ಮಾಡ್ತಾರೆ, ಯಾವುದು ಜಾಸ್ತಿ ಕಾಂಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದೀವಿ. ಶುರುವಾದಾಗ ONGC ಕಂಪ್ನಿ ಇದೆಯಲ್ಲ, ಇದು ಟಾಪ್ ಕಾಂಟ್ರಿಬ್ಯೂಟರ್ ಆಗಿತ್ತು ನಿಫ್ಟಿನಲ್ಲಿ 2000 ಅಂದರೆ ಇತ್ತೀಚಿನ ವರ್ಷದಲ್ಲಿ. ಶುರುವಾದಾಗಿಂದ ಅಂತ ಹೇಳ್ತಾ ಇಲ್ಲ, 2007ರಿಂದ ಡೇಟಾ ಸಿಕ್ಕಿದೆ. ಅಲ್ಲಿಂದ ನೋಡೋದಾದರೆ ONGC ಟಾಪ್ ಗೇನರ್, ಟಾಪ್ ಕಾಂಟ್ರಿಬ್ಯೂಟರ್ ಆಗಿತ್ತು. 2008ರಿಂದ 2011 ತನಕ ರಿಲಯನ್ಸ್ ಟಾಪ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. 2012ರಲ್ಲಿ ಇನ್ಫೋಸಿಸ್ ನಿಫ್ಟಿ 50 ಹೈಯೆಸ್ಟ್ ವೇಟ್ ಇರೋಂಥ ಸ್ಟಾಕ್ ಆಗಿತ್ತು. 2013ರಿಂದ 2015ರಲ್ಲಿ ITC ಆ ಜಾಗದಲ್ಲಿತ್ತು, ಆಯಿತಾ, ITC ಇತ್ತು. ಅದಾದಮೇಲೆ 2016ರಲ್ಲಿ ತಿರ್ಗಾ ಇನ್ಫೋಸಿಸ್ ಬಂತು. 2017ರಿಂದ 2020ನೇ ಇಸ್ವಿ ತನಕ HDFC ಬ್ಯಾಂಕ್ ಇತ್ತು. 2021ರಿಂದ 2023 ತನಕ ಮತ್ತೆ ರಿಲಯನ್ಸ್ ಆಯಿತು. ಈಗ 2024ರಿಂದ ಮತ್ತೆ HDFC ಬ್ಯಾಂಕಿನ ಟಾಪ್ ಕಾಂಟ್ರಿಬ್ಯೂಟರ್ ಆಗಿದೆ ನಿಫ್ಟಿ 50 ನಿಮ್ಗೆ ಗೊತ್ತಿರೋದಾದರೆ. ಹಾಗಾದರೆ ಓವರಾಲ್ ಇಷ್ಟು ಕಂಪ್ನಿ ನಾವು ಮಾತಾಡ್ತೀವಲ್ಲ, ಇದೆಲ್ಲದೂ ಕೂಡ ಇವಾಗ ನಿಫ್ಟಿ 50 ಭಾಗ ಆಗಿದೆ ಅಲ್ವಾ. ಶುರುವಾದಾಗಿಂದ ಇಲ್ಲಿ ತನಕ ಎಷ್ಟು ಕಂಪ್ನಿಗಳು ನಿಫ್ಟಿ 50 ಭಾಗ ಆಗಿತ್ತು ಅಂತಂದರೆ, ಅದು ಕೇವಲ 11 ಕಂಪ್ನಿಗಳು ಮಾತ್ರ. ಅಂದರೆ ಇನ್ನು ಮಿಕ್ಕಿದ್ದಂತಹ 39 ಕಂಪ್ನಿಗಳು ನಿಫ್ಟಿ 50ಯಿಂದ ಆಚೆ ಹೋಗಿದೆ, ಆ ಜಾಗಕ್ಕೆ ಬೇರೆದು ಬಂದಿದೆ. ಆ ಥರ ಮಲ್ಟಿಪಲ್ ಟೈಮ್ಸ್ ಆಗಿರ್ಬೋದು ಬಂದಿರೋದು, ಆಚೆ ಹೋಗಿರೋಂಥದ್ದು. ಆದರೆ ಫಸ್ಟ್ ಬಿಗಿನಿಂಗಿಂದ ಇಲ್ಲಿವರೆಗೂ ನಿಫ್ಟಿ 50 ಭಾಗ ಆಗಿರುವಂಥ ಕಂಪ್ನಿಗಳು ಅಂದರೆ ಅದು HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, SBI, L&T, ITC, HUL, ಟಾಟಾ ಸ್ಟೀಲು, ಹಿಂಡಾಲ್ಕೋ, ಬಜಾಜ್ ಆಟೋ ಮತ್ತು ಟಾಟಾ ಮೋಟರ್ಸ್. ಇದಿಷ್ಟು ಮಾತ್ರ ಬಿಗಿನಿಂಗಿಂದ ಇಲ್ಲಿವರೆಗೂ ನಿಫ್ಟಿ 50ನಲ್ಲಿ ಉಳ್ಕೊಳಕ್ಕೆ ಸಾಧ್ಯ ಆಗಿರುವಂಥ ಸ್ಟಾಕ್ಗಳು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೂ ಕೂಡ ಇಲ್ಲೂ ಕೂಡ ಬ್ಲಡ್ ಬಾತ್ ಆಗಿತ್ತು. ಡಿಫೆನ್ಸ್ ಸೆಕ್ಟರ್ ಸ್ವಲ್ಪ ಪಾಸಿಟಿವಿಟಿನ ತೊಗೊತಾ ಇದೆ, ಯಾಕೆಂತಂದರೆ ಎಲ್ಲ ಕಡೆ ಡಿಫೆನ್ಸ್ ಅಂತ ಸುದ್ದಿ ಬರ್ತಿರೋದ್ರಿಂದ. ಬಟ್ ಸೋಲಾರ್ ಇಂಡಸ್ಟ್ರೀಸ್ ತುಂಬ ಗೇನ್ ಆಗಿತ್ತು ಲಾಸ್ಟ್ ವೀಕಲ್ಲೆಲ್ಲ, ಅದು ಇವಾಗ ಕರೆಕ್ಷನ್ನ ತೊಗೊಂಡಿದೆ. ಬಟ್ ಇವತ್ತು ಡಿಮಾರ್ಟ್ ಅಂತ ಕಾಣಿಸುತ್ತೆ 2.33% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂತ ಹುಡುಕೋದಾದರೆ ಸುಮಾರು ಕಂಪ್ನಿಗಳು 5% ಬಿದ್ದಿದೆ. ಬಟ್ 6% ಕರೆಕ್ಷನ್ ಬಂದಿರೋದ್ರ ಮೂಲಕ BPCL ನೋಡಿ, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ಇವಾಗ ತುಂಬ ತಲೆಬಿಸಿ. ಯಾಕೆಂತಂದರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬರಬೇಕು, ಇಲ್ಲಿ ಜಾಸ್ತಿ ಇನ್ನೂ ರೇಟ್ ಜಾಸ್ತಿ ಆಗಿಲ್ಲ. ಸೊ ಆ ಲಾಸನ್ನು ಅವರು ನಿಭಾಯಿಸ್ಕೋಬೇಕು. ಹಾಗಾಗಿ IOC, BPCL
MPCL ಯಾವ್ಯಾವ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿದೆಯೋ ಅವರಿಗೆಲ್ಲ ತುಂಬ ದೊಡ್ಡ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಇವಾಗ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬಾಕಿ ಅಂತೆ ಕಮೋಡಿಟಿ ಆಲ್ರೆಡಿ ಮಾತಾಡಿದ್ವಿ. ಬ್ರೆಂಟ್ ಕ್ರೂಡು 100ಕ್ಕಿಂತ ಕೆಳಗಡೆ ಬರ್ತಾ ಇದೆ. ಗಿಫ್ಟ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ನಡೀತಾ ಇದೆ. ನೋಡೋಣ ನಾಳೆ ಎಷ್ಟೊತ್ತಿಗೆ ಏನಾಗುತ್ತೆ ಅಂತ. ನಾಳೆ ಅಷ್ಟೊತ್ತಿಗೆ ಅಂತ ನೆನಪಾಯಿತು ನೋಡಿ, US ಅಲ್ಲಿ ಇವತ್ತಿಂದ ಡೇ ಲೈಟ್ ಸೇವಿಂಗ್ ಶುರುವಾಗುತ್ತೆ. ಈಗ ಮಾರ್ಚಿಂದ ನೆಕ್ಸ್ಟ್ ನವಂಬರ್ ಬರೋ ತನಕ ಇದೇ ರೀತಿ ಇರ್ತಾ ಹೋಗುತ್ತೆ. ಏನು ವ್ಯತ್ಯಾಸ ಸರ್ ಹಾಗಾದರೆ ಅಂತಂದರೆ, ಕಮೋಡಿಟಿ ಮಾರ್ಕೆಟು ಯೂಶಲಿ 11:55 ರಾತ್ರಿ 11:55 ತನಕ ಓಪನ್ ಆಗಿರ್ತಿತ್ತು. ಈಗ ಡೇ ಲೈಟ್ ಸೇವಿಂಗ್ಸು ಬೇಗ ಮುಗಿಯೋದ್ರಿಂದ ಅವರು 1 ಗಂಟೆ ಕ್ಲಾಕ್ಗಳನ್ನು ತಿರುಗಿಸ್ಕೊಳೋದ್ರಿಂದ ಇವಾಗ ಏನಾಗ್ತಾ ಹೋಗುತ್ತೆ, ಈಗ 11:15 ಮುಗಿತಾ ಹೋಗುತ್ತೆ. ಅರ್ಧ ಗಂಟೆ 25 ನಿಮಿಷ ಮುಂಚೆ ಮುಗಿಯುತ್ತೆ ನಮ್ಮ ಕಮೋಡಿಟಿ ಮಾರ್ಕೆಟು. ಸೊ ಯಾರಾದರೂ ಕಮೋಡಿಟಿನಲ್ಲಿ ನೋಡ್ತಾ ಇರ್ತೀರಾ ಅಂತಂದರೆ ನಿಮ್ಗೆ ಹೇಳಿದೆ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು ಆಲ್ಮೋಸ್ಟ್ ಫ್ಲಾಟಿಗೆ ಬಂದಿದೆ. ಇದು ತುಂಬ ವೀಕ್ ಆಗಿತ್ತು. ಗೋಲ್ಡ್ ಇನ್ನೂ ಕೂಡ ವೀಕಲ್ಲೇ ಇದೆ, 1.45% ಬಿದ್ದಿದೆ. ಸಿಲ್ವರ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನ್ಯಾಚುರಲ್ ಗ್ಯಾಸ್ ಕೂಡ ತುಂಬ ಮೇಲ್ಗಡೆ ಹೋಗಿತ್ತು, ಇವಾಗ ಸ್ವಲ್ಪ ಸೆಟಲ್ ಲೋನ್ ಆಗ್ತಾ ಇದೆ, ಬಟ್ ಸ್ಟಿಲ್ 3% ಅಪ್. ಬಿಟ್ಕಾಯಿನಲ್ಲಿ ಆಲ್ರೆಡಿ 3% ಅಪ್ ಮೂವ್ಮೆಂಟ್ ಕಾಣಿಸ್ತಾ ಇದೆ ವೀಕೆಂಡಲ್ಲಿ, ಯಾಕೆಂದರೆ 24/7 ಟ್ರೇಡ್ ಆಗ್ತಿರೋಂಥ ಒಂದು ಇನ್ಸ್ಟ್ರೂಮೆಂಟು. ಆದರೆ ನೋಡಿ, ಇದು ಕಮೋಡಿಟಿಗೆ ಏನಾದರೂ ಒಂದು ಇದೆ ಅಂತಂದರೆ ಅಲ್ಲ, ಅಂದರೆ ಕಮೋಡಿಟಿನ ಒಂದು ಗೇಜ್ ಮಾಡ್ಬೋದಾ ಬಿಟ್ಕಾಯಿನ್ ನೋಡಿ ಅಂದರೆ ಹಾಗಾಗೋದಿಲ್ಲ. ಇದು ಆಲ್ಮೋಸ್ಟ್ ಸ್ಟಾಕ್ ಥರನೇ. ಇದ್ರ ಬಗ್ಗೆ ನಾನು ಬಿಟ್ಕಾಯಿನ್ ಏನಿದ್ದಾರೆ ಮರ್ಮ ಅಂತ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೆ. ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅಂದರೆ ಸ್ಟಾಕ್ಸ್ ಹೇಗೆ ಬಿಹೇವ್ ಆಗುತ್ತೋ ಹಾಗೆ ಕೂಡ ಬಿಹೇವ್ ಆಗ್ತಾ ಇರುತ್ತೆ ಬಿಟ್ಕಾಯಿನು. ಸೊ ಇಲ್ಲಿ ಕಮೋಡಿಟಿ ಜೊತೆಗೆ ಏನೋ ಒಂದು ಕುಷನ್ ಇಲ್ಲ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಮೋಡಿಟಿ ಅಂತಲೇ ಹೇಳ್ತಾ ಹೋಗ್ಬೋದು. ಕ್ರೂಡು ಸದ್ಯಕ್ಕೆ 9,200 ಆಸ್ಪಾಸಲ್ಲಿ ನಡೀತಾ ಇದೆ. ಅದನ್ನು ಬಿಟ್ಟರೆ ಕಾಪರು ಕೂಡ ಇವತ್ತು 1% ಕರೆಕ್ಷನ್, ಕಾಪರ್ ಕರೆಕ್ಷನ್ ಬಂದಿದೆ. ಕಾಪರ್ ಯೂಶಲಿ ಬುಲ್ ಮಾರ್ಕೆಟ್ ಇದ್ದಾಗ ಚೆನ್ನಾಗಿ ಹೋಗುತ್ತೆ. ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗ್ತಿದೆ ಅಂತಂದರೆ ಕಾಪರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ, ಯಾಕೆಂದರೆ ಎಗೇನ್ ಬೇಸ್ಡ್ ಆನ್ ಇಂಡಸ್ಟ್ರಿ ಡಿಮ್ಯಾಂಡ್. ಏನು ಸಿಲ್ವರ್ ಕೇಳ್ತಾರೆ, ಸಿಲ್ವರ್ ಕಾಪರ್ ಇದೆಲ್ಲ ಯಾವಾಗ ಚೆನ್ನಾಗುತ್ತೆ, ಎಲೆಕ್ಟ್ರಿಕ್ ವೈರಿಂಗು ಇದ್ರದ್ದೆಲ್ಲ ನಿಮಗೆ ಕಾಪರ್ ಬೆಲೆ ಜಾಸ್ತಿ ಆಯಿತು ಅಂದರೆ ಆವಾಗ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ಇದು ನೋಡ್ಕೊಂಡ್ಬಂದ್ಬೋಣ. ಇದು ಅಪ್ಡೇಟ್ ಆಗಿಲ್ಲ ಸೆನ್ಸಿಬಲಲ್ಲಿ, ಬಟ್ ಲಾಸ್ಟ್ ವೀಕ್ ನಾವು ನೋಡಿದಾಗ ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಆಗಿದ್ರು ಕ್ಲೈಂಟು, ಬಟ್ ಮಾರ್ಕೆಟ್ ಏನು ಮಾಡಿದೆ ಅಂತ ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಓವರ್ ಆಲ್ ನೋಡ್ತಾ ಬರೋದಾದರೆ ಇವತ್ತು 1:6 ರೇಷೋ ಅಂತಲೇ ಹೇಳ್ಬೋದು. ಅಂದರೆ ಒಂದು 6 ಕಂಪ್ನಿಗಳು ನೆಗೆಟಿವ್ ಇದ್ದರೆ 1 ಕಂಪ್ನಿ ಮಾತ್ರ ಪಾಸಿಟಿವ್ ಆಗಿದೆ, ಆ ಥರನೇ ಇತ್ತು ಇವತ್ತು. IT ಇವತ್ತಿನ ಮಾರ್ಜಿನಲ್ಲಿ 0.07% ಅಪ್ ಮಾಡೋದ್ರ ಮೂಲಕ ಇವತ್ತಿನ ಟಾಪ್ ಗೇನರು. ಬಾಕಿ ಎಲ್ಲದೂ ಕೂಡ ಟಾಪ್ ಲೂಸರ್. ಆಟೋ ಇವತ್ತಿನ ವರ್ಸ್ಟ್ ಪರ್ಫಾರ್ಮರ್, 4% ಕರೆಕ್ಷನ್ ಬಂದಿರೋದ್ರ ಮೂಲಕ ಆಟೋ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 1 ಸ್ಟಾಕ್ಗಳು ಪಾಸಿಟಿವ್ ಆಗಿರಲಿಲ್ಲ. ನಿಫ್ಟಿನಲ್ಲಿ ಅಟ್ಲೀಸ್ಟ್ 8 ಸ್ಟಾಕ್ಗಳು ಪಾಸಿಟಿವ್ ಆಗಿದ್ದು ಕಾಣಿಸ್ಬಂತು. ಇದು F&O ರಿಲೇಟೆಡ್ ಆಗಿರುವಂಥ ಸ್ಟಾಕ್ಗಳು. ಅದೇ ರೀತಿಯಾಗಿ ಓವರ್ ಆಲ್ ನಾಳೆದು ಆಪ್ಷನ್ ಚೇನ್ ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಇವಾಗ ಮ್ಯಾಕ್ಸ್ ಪೇನ್ ಎಲ್ಲಿ ಹೇಳ್ತಾ ಇದೆ, 24,100 ಅಂತ ಹೇಳ್ತಾ ಇದೆ. ಇವತ್ತು 23,800, 23,700 ಇಲ್ಲೆಲ್ಲ ಸ್ಟ್ರಾಂಗ್ ಪೊಸಿಷನ್ ಬಿಲ್ಡಪ್ ಆಗಿರೋದು ನೋಡೋದಾದರೆ ಇವತ್ತಿನ ಲೋನ ಮಾರ್ಕೆಟು ನಾಳೆ ಉಳಿಸ್ಕೊಂಡಂತ ಅನ್ನೋದನ್ನು ನೋಡ್ತಾ ಹೋಗಬೇಕು. ತುಂಬ ಕೆಳಗಡೆ ಅನ್ವೈಂಡಿಂಗ್ ಆಗಿದೆ, ಇಲ್ಲೆಲ್ಲ ಸಪೋರ್ಟ್ ಇದ್ದವರೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ರೆಸಿಸ್ಟೆನ್ಸ್ ಅನ್ನೋದು ಮ್ಯಾಕ್ಸಿಮಮ್ ಇವಾಗ 24,500 ನಿಂತಿದೆ. ಸೊ 24,000 ಮತ್ತು 24,500 ಮ್ಯಾಕ್ಸಿಮಮ್ OIಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. ಬಟ್ 24,000ದಲ್ಲಿ ಕಾಲು OI ಕೂಡ ಜಾಸ್ತಿನೇ ಇದೆ. ಬಟ್ ಮಾರ್ಕೆಟು ಲಾಸ್ಟ್ ಮೂಮೆಂಟಲ್ಲಿ ಒಂದು ಪಾಸಿಟಿವಿಟಿಗೆ ಚೇಂಜ್ ಆಗಿ ಕನ್ವರ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಎಗೇನ್ ಇದು ಬೇಸ್ಡ್ ಆನ್ OI ಡೇಟಾ ಅನ್ನೋದು ವೆರಿ ಡೈನಾಮಿಕ್. ಈಗ ರಾತ್ರಿ ಮತ್ತೊಂದು ಏನಾದ್ರು ನಿರ್ಣಯ ಆಯಿತು ಅಂದರೆ ಓವರ್ ನೈಟ್ ಇದು ಚೇಂಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನಾಳೆನೇ ಎಕ್ಸ್ಪೈರಿ ಇರೋದ್ರಿಂದ ನೀವು ಏನೇ ಚಾರ್ಟ್ ಪ್ಯಾಟರ್ನ್ ಇರ್ಬೋದು. ಇವಾಗ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ನಾವು ಚಾರ್ಟ್ ಮಾತಾಡೋಂಗಿಲ್ಲ, ಇಲ್ಲ ನೀವು 100 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಇಟ್ಕೊಂಡ್ರೆ ವೀಕ್ಲಿ ಕ್ಯಾಂಡಲಲ್ಲಿ ನಿಫ್ಟಿ ಅದಕ್ಕಿಂತ ಕೆಳಗಡೆ ಬಂದಿತ್ತು ಇವತ್ತು ಅಲ್ವಾ. ಸೊ ಅದು ಯೂಶಲಿ 100 ಡೇ ಮೂವಿಂಗ್ ಆವ್ರೇಜು, 200 ಡೇ ಮೂವಿಂಗ್ ಆವ್ರೇಜ್ ಅನ್ನೋದು ಎಸ್ಪೆಷಲಿ ವೀಕ್ಲಿ ಕ್ಯಾಂಡಲ್ಗಳಲ್ಲಿ, ಮಂತ್ಲಿ ಕ್ಯಾಂಡಲ್ಗಳಲ್ಲಿ ನಾವು ನೋಡ್ತಾ ಇದ್ದಾಗ ತುಂಬ ಸ್ಟ್ರಾಂಗ್ ಸಪೋರ್ಟ್ ಆಗಿ ಅದು ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಒಂದೇ ಸಲಕ್ಕೆ ಅದು ಬ್ರೇಕ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಏನೇ ಚಾರ್ಟ್ ಅನಾಲಿಸಿಸ್ ಮಾಡೋದಿದ್ರೂ ಕೂಡ ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ OIಗೆ ಸ್ಟಿಕ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಡೈನಾಮಿಕ್ ಆಗಿ ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸದ್ಯಕ್ಕೆ ಈ ರೀತಿಯಾಗಿದೆ, ನಾಳೆನೂ ಇದೇ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಎಕನಾಮಿಕ್ ಕ್ಯಾಲೆಂಡರಲ್ಲಿ ಬರೀ ಏನೂ ಇಲ್ಲ. ಇವಾಗ ಯಾರು ಏನು ಕ್ಯಾಲೆಂಡರ್ ಹೇಳ್ತಾರೋ ಅದೇನೇ. ಯಾಕೆಂದರೆ ನಿತಿನ್ ಕಾಮತ್ ಅವರು ಒಂದು ಟ್ವೀಟ್ ಮಾಡಿದರು, ಡೈನೋಸರ್ ಅಂತ ಯಾವುದೊಂದು ಡಾಕ್ಯುಮೆಂಟ್ರಿ ಬಂದಿದೆ ಅಂತ, ಡೈನೋಸರ್ಸ್ ರಿಲೇಟೆಡ್ ನೆಟ್ಫ್ಲಿಕ್ಸಲ್ಲಿ. ಅದನ್ನು ನೋಡ್ತಾ ಇದ್ದೆ. ಓಕೆ, ಗೊತ್ತಿಲ್ಲ, ಒಂದು ಮೀಟಿಯರ್ ಬಂದು ಬೀಳುತ್ತೆ, ನಮ್ಮ ಅಳಿವನ್ನೇ ಅದು ನಾಶ ಮಾಡಿಬಿಡುತ್ತೆ, ಅವರು ಅದರ ಒಂದು ಅಸ್ತಿತ್ವನೇ ನಾಶ ಮಾಡಿಬಿಡುತ್ತೆ, ಅದು ಅಳಿಸಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಡೈನೋಸರ್ಸಿಗೆ. ಆದರೆ ಮನುಷ್ಯರಿಗೆ ಗೊತ್ತಿದೆ, ಎಲ್ಲ ನಮ್ಮ ಹತ್ರನೇ ಇದೆ, ಅದು ಆ ಥರ ಆಯಿತು. ಇವಾಗ ಯಾವ್ದಾದ್ರು ಮೀಟಿಯರ್ ಬರ್ತಿದೆ ಅಂದರೆ ಅದನ್ನ ಹೊಡೆದು ನಮ್ಮ ಭೂಮಿಗೆ ಬರ್ದಲೇ ಮಾಡೋಷ್ಟು ಕೆಪಾಸಿಟಿನೂ ಕೂಡ ಸ್ಪೇಸ್ ಏಜೆನ್ಸಿಗಳು ಬಿಲ್ಡ್ ಮಾಡಿದ್ದಾವೆ. ನೋಡಿ, ಹೊರಗಡೆದು ನಾವು ಏನು ಬೇಕಾದ್ರೂ ತಡಿಬೋದು, ನಮ್ಮ ಒಳಗಡೆ ಆಗೋದನ್ನು ನಾವು ತಡೆಯೋಕ್ಕಾಗೋದಿಲ್ಲ ಅಂತ ಒಂದು ಅಸಹಾಯಕ ಸ್ಥಿತಿನ ಅವರು ಹೊರ ಹಾಕಿದ್ದಾರೆ. ಅದು ವಾಸ್ತವವಾದರೂ ನಾವು ಒಪ್ಕೋಬೇಕು ಅನ್ನೋ ಥರ. ಅಂದರೆ ಈ ವಾರು ಮತ್ತೊಂದು ಈ ಕ್ಲೈಮೇಟ್ ಸಿಚುವೇಶನ್ ಆಗ್ತಾಯಿದೆ, ಹಂಗಾಗ್ತಾಯಿದೆ, ಇದೆಲ್ಲ ಮಾತಾಡ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವೇ ಇನ್ನೂ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಲ್ಲ, ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನೆಲ್ಲ ಟ್ರ್ಯಾಕ್ ಮಾಡ್ತೀವಿ, ನಾವೇ ಯಾರು ಈ ವಾರು ಇದು ಇದರದೆಲ್ಲ ನಡೀತಿರೋದ್ರ ಮಧ್ಯೆ ನಾವೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಒಂದು ಕ್ರಿಪ್ಟೆಕ್ ಆಗಿ ಮೆಸೇಜ್ ಹಾಕಿದ್ರು. ಸತ್ಯ, ಇದರಲ್ಲಿ ಲೀಡರ್ಸ್ಗಳು ಒಂದಿಷ್ಟು ಶಾಂತಿಕತೆ ಮಾತುಕತೆಗೆ ನೆರವಾದರು ಅಂದರೆ. ಬಟ್ ಇದು ಇನ್ನೂ ಒಂಥರ ವಿಶ್ಲೇಷಣೆ ಏನು ಬರ್ತಾ ಇದೆ ಅಂದರೆ, World War III ಇದು ಆಲ್ಮೋಸ್ಟ್ ದಾರಿ ಮಾಡಿಕೊಟ್ಟೇ ಬಿಡ್ತು ಅಂತಂದರೆ
ನೆಕ್ಸ್ಟು ಯಾರು ಇದರಲ್ಲಿ ಬರ್ತಾರೋ ಅವರು ಮುಂದಿನ ವರ್ಡ್ ಆರ್ಡರ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಅಂದರೆ ಈಗ ಏನಾಗ್ತಿದೆ ನೋಡಿ, ಒಂದು ಪವರ್ ಆಸೆಗೆ, ಒಂದು ರಿಸೋರ್ಸಸ್ ಆಸೆಗೆ ಇದು ನಡೀತಾ ಇರೋದಲ್ವ. ಇದು ಬಿಟ್ಟರೆ ಏನು ರೀಸನ್ ಇದೆ? ಯಾರು ಏನು ಬೇಕಾದ್ರೂ ರೀಸನ್ ಕೊಡ್ಬೋದು, ನಮಗೆ ಅವ್ರು ಆಪತ್ತು ಇವ್ರು ಆಪತ್ತು ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದೇನೇ ಅಲ್ವಾ. ಸೊ ಇದು ಒಂದು ವರ್ಡ್ ಆರ್ಡರ್ನೇ ಚೇಂಜ್ ಮಾಡುತ್ತಾ ಈ ಸಿಚುವೇಶನ್ ಆದಮೇಲೆ ಅಂತಲೂ ಕೂಡ ವಿಶ್ಲೇಷಣೆ ಬರ್ತಾ ಇದೆ. ಬಟ್ ಸುಮಾರು ಜನಕ್ಕೆ ಸುಮಾರು ಇದರಿಂದ ಅರ್ಥ ಆಗಿರುತ್ತೆ, ಯಾರನ್ನ ಯಾವ ಥರ ಎಲ್ಲಿ ಗೆಲ್ಸಿದ್ವಿ. ಕೆಲವರು ಎಷ್ಟೊಂದು ಜನ ರಿಗ್ರೆಟ್ ಕೂಡ ಮಾಡಿರ್ಬೋದು ತಮ್ಮ ವೋಟಿನ ಪವರ್ನ, ಯಾರಿಗೆ ವೋಟ್ ಹಾಕಿದ್ರು ಅದನ್ನು. ಸೊ ಇದೆಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ ಅಂತ ಅನ್ಕೊತೀನಿ. ಆ ಎಲೆಕ್ಷನ್ಗಳು ಸುಮಾರು ಬರೋದಿದೆ. ಸೊ ಅದಕ್ಕೋಸ್ಕರ ಯಾವಾಗಲಾರು ನಮ್ಮ ಲೀಡರ್ಗಳನ್ನು ಚೂಸ್ ಮಾಡಬೇಕಾದ್ರೆ ಅಳೆದು ತೂಗಿ ಯಾಕೆ ಚೂಸ್ ಮಾಡಬೇಕು ಅನ್ನೋದು ಇದೆ. ಯಾಕೆಂದರೆ ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋಂಥ ಅಧಿಕಾರ ಸುಮಾರು ಡೆಮೋಕ್ರಸಿಗಳಲ್ಲಿ ಇಲ್ಲ. ಸೊ ಅದಿಲ್ಲ ಅನ್ನೋ ಟೈಮಲ್ಲಿ ಏನಾಗುತ್ತೆ, ಏನು ಬೇಕಾದರೂ ಆಗ್ತಾ ಹೋಗುತ್ತೆ. ನಮಗೆ ನೆಕ್ಸ್ಟ್ ಅವಕಾಶ ಬರೋ ತನಕ ನಾವು ಕಾಯಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಒಂದು ಸಿಸ್ಟಮ್ ಲೂಪ್ ಹೋಲ್ಗಳು. ಸೊ ನೋಡೋಣ ಯಾವ ಥರ ಏನು ಸರಿ ಹೋಗುತ್ತೆ, ಏನು ಕತೆ ಅಂತ. ಅಟ್ಲೀಸ್ಟ್ ಇಲ್ಲಂತೂ 5 ವರ್ಷಕ್ಕಿಲ್ಲ, ಬಟ್ ಕೆಲವೊಂದು ಕಂಟ್ರಿಗಳಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ನು ಹಾಗೆ ಹೀಗೆ ಅಂತೆಲ್ಲ ಇದೆ. ನೋಡೋಣ, ಇಂಟ್ರೆಸ್ಟಿಂಗ್ ವರ್ಷ ಈ ವರ್ಷ. ಇದು ಅಂತ ಶುರುವಾಯಿತು, ವರ್ಷ ಮಧ್ಯದಲ್ಲಿ ಇದು ಅಂತ ಶುರುವಾಯಿತು. ಒಂದಾದ್ಮೇಲೆ ಒಂದು ಬ್ರೇಕ್ ಇಲ್ದಲೇ ಸುದ್ದಿಗಳು ಬರ್ತಾ ಇದೆ. ಸುದ್ದಿಗಳು ಏನಾದ್ರು ಬರ್ತಾ ಇರಲಿ, ನಮ್ಮ ವಿಷನ್ ಏನಾಗಿರಬೇಕು, ಲಾಂಗ್ ಟರ್ಮ್ ಆಗಿರಬೇಕು. ಹಿಸ್ಟ್ರಿ ಇದನ್ನೇ ನಮಗೆ ಪಾಠ ಮಾಡಿರುವಂಥದ್ದು. ನೀವು ನೋಡ್ತಾ ಬರೋದಾದರೆ ಸ್ಟಾಕ್ ಮಾರ್ಕೆಟಲ್ಲಿ ಆತಂಕಗಳು ಬಂದೇ ಇಲ್ವಾ ಸ್ಟಾಕ್ ಮಾರ್ಕೆಟಲ್ಲಿ ಅಂತಂದರೆ ಬೇಕಾದಷ್ಟು ಬಂದಿದೆ, ಆಯಿತಾ. ಯಾವಾಗ ಆತಂಕಗಳು ಬಂದಿದೆ, ಜಗತ್ತೇ ಮುಗಿದೋಯ್ತು, ಇಲ್ಲಿಂದ ಇನ್ನೇನು ಇಲ್ಲ ಅಂತಂದಾಗೆಲ್ಲ ವಾಪಸ್ಸು ಏನೋ ಒಂದು ದಾರಿಗೆ ಬರುತ್ತೆ, ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿರುವಂಥದ್ದು ಬದಲಾವಣೆ ಜಗದ ನಿಯಮ ಅಲ್ವಾ. ಬದಲಾಗದೆ ಜಗತ್ತಿನ ರೂಲ್ಸ್, ಅದು ಆಗಲೇಬೇಕು. ಬದಲಾವಣೆ ಆಗ್ತಾ ಇರಬೇಕು, ನಾವು ಅದಕ್ಕೆ ಚೇಂಜ್ ಆಗ್ತಾ ಇರಬೇಕು. ಅಣ್ಣವ್ರದ್ದು ಹಾಡಿದೆಯಲ್ಲ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಲ್ವಾ. ಹಾಗಾಗಿ ಅದು ಆಗ್ತಾನೆ ಇರುತ್ತೆ ಮಾರ್ಕೆಟ್ನಲ್ಲಿ. ಹಾಗಾಗಿ ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೋದಲ್ಲೇ ಯಾವಾಗ ನಮಗೆ ಒಂದು ಅವಕಾಶ ಅಂತ ಮಾರ್ಕೆಟ್ ಕೊಡ್ತಾ ಇರುತ್ತೋ ಅದನ್ನ ಉಪಯೋಗಿಸ್ಕೊಳ್ಳೋದ್ರ ಕಡೆ ನಾವು ನೋಡೋಣ. ಈ ವರ್ಷದ ನಮ್ಮ ಚಾನಲ್ ಇಂಟೆಂಟ್ ಕೂಡ ಅದೇ ಆಗಿದೆ ಅಲ್ವಾ, ಇನ್ವೆಸ್ಟ್ ವಿತ್ ಇಂಟೆಂಟ್. ಹಾಗಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಅವಕಾಶ ಸಿಕ್ಕಿದಾಗ 5,000ಕ್ಕೆ ಹೋಗುತ್ತೆ ಅಂತಲೂ ಹೇಳೋರು ಇದ್ದಾರೆ, ನಿಫ್ಟಿನೇ 10,000ಕ್ಕೆ ಹೋಗುತ್ತೆ ಅಂತಲೂ ಹೇಳೋರು ಇದ್ದಾರೆ, 15,000ಕ್ಕೆ ಹೋಗುತ್ತೆ ಅಂತ. ಯಾರಿಗಾರು ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತಾ ಹಿಂಗೆ ಹೋಗುತ್ತೆ ಅಂತ? ಇಲ್ಲ. ಯಾವಾಗ ಮಾರ್ಕೆಟ್ ಒಂದು 10% ಅಥವಾ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ಗಳನ್ನು ಕೊಡ್ತಾ ಇದೆ, ಆವಾಗ ಹಂತವಾಗಿ ಸ್ವಲ್ಪ ಹಣನ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿರಲಿಲ್ಲ. ಈಗೇನು ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನೀವು ಯಾವುದೇ ಸ್ಟಾಕಲ್ಲಿ ಹೂಡಿಕೆ ಮಾಡೋದಕ್ಕಾಗಲಿ, ಟ್ರೇಡ್ ಮಾಡೋದಕ್ಕಾಗಲಿ, ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ಫಸ್ಟ್ ವೆರಿ ಇಂಪಾರ್ಟೆಂಟ್. ಅದನ್ನು ಯಾವತ್ತೂ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.